ಸಂಚಾರಿ ವಿಜಯ್ ಅವರ ಒಂದು ಸುದ್ದಿ ತುಂಬ ಡಿಸ್ಟರ್ಬಿಂಗ್ ಆಗಿದೆ. ಹೋದ ವರ್ಷ ನಾನು ಮಲ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಸುದೀಪ್ ಸರ್ ಸಹಾಯ ಮಾಡಿದ ನಂತರ ತಕ್ಷಣ ಕಲಾವಿದರೆಲ್ಲರ ಪರವಾಗಿ ಫಸ್ಟ್ ಹಾಸ್ಪಿಟ್ಲಲ್ಲಿ ಬಂದು ನಾನು ನೋಡಿದ್ದು ಸಂಚಾರಿ ವಿಜಯ್ ಅವರು ಮತ್ತು ಕಾರುಣ್ಯರಾಮ್ ಅವರು. ನಾನು ಸಂಚಾರಿ ವಿಜಯ್ ಅವ್ರನ್ನ ಇದಕ್ಕೆ ಮುಂಚೆ ನಾನು ನೋಡಿರಲಿಲ್ಲ, ಅದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಮತ್ತು ಕಾರುಣ್ಯರಾಮ್ ಅವ್ರನ್ನೂ ಹಾಗೇ ತುಂಬ ಪ್ರೀತಿಯಿಂದ, ತುಂಬ ಒಂದು ಆತ್ಮೀಯತೆಯಿಂದ ಹತ್ರ ಒಂದು ಅರ್ಧ ಗಂಟೆ ಒಂದು ಗಂಟೆ ನಮ್ಮ ಜೊತೆ ಇದ್ದರು. ಕಾರುಣ್ಯರಾಮ್ ಅವರು ಅಷ್ಟೇ, ನನಗೊಂದು ತಂಗಿ ಸಿಕ್ಕಿದ್ದಾರೆ ಕಾರುಣ್ಯ ಅವರೇ. ಮತ್ತು ವಿಜಯ್ ಅವರೇ, ಐ ಗಾಟ್ ಅ ಬ್ರದರ್ ಅಂತ ಭಾಳ ಆತ್ಮೀಯವಾಗಿ ನಾವು ಮಾತಾಡ್ತಿದ್ವಿ. ಸ್ವೀಟ್ಸ್ ಎಲ್ಲ ತಕ್ಕೊಟ್ಟೆ. ಆ್ಯಂಡ್ ಯಾವಾಗ ಮಾತಾಡಿದ್ರೂ ಸಂಚಾರಿ ವಿಜಯ್ ಅವ್ರ ಹತ್ರ ಹಾಗೆ ಹೇಳ್ತಿದ್ದೆ, ವಿಜಯ್ ಬ್ರೋ ಹೇಗಿದ್ದೀರಿ ಅಂತ ಮಾತಾಡ್ತಿದ್ದೆ. ನಿನ್ನೆ ಸುದ್ದಿ ಕೇಳಿದಾಗಿಂದ ಅದು ದಯವಿಟ್ಟು ಅದು ನಿಜ ಇರಲೇಬಾರ್ದು ಅನ್ನೋ ಥರ ಆಗ್ತಿದೆ. ಯಾಕಂದರೆ ಅದು ನಾನು ಆಕ್ಸೆಪ್ಟ್ ಮಾಡ್ಕೊಳೋಕ್ಕೆ ಆಗ್ತಿಲ್ಲ. ವಿಜಯ್ ಅವ್ರ ಹತ್ರ ಈಗ ನಾನು ಮಾತಾಡ್ಬೋದು ಅಂದರೂ ಕೂಡ ನಾನು ಅದೇ ಹೇಳಬೇಕು ಅಂತಿದ್ದೀನಿ. ಏನು ವಿಜಯ್ ಬ್ರೋ, ಹೇಗೆ ನಮ್ಮನ್ನೆಲ್ಲ ಬಿಟ್ಟು ನಿಮಗೆ ಈ ಥರ ಯಾಕೆ ಈ ರೀತಿ ಹೋಗಬೇಕು ಅಂತ ಅನಿಸುತ್ತೆ, ಅಥವಾ ಯಾಕೆ ಈ ರೀತಿ ಆಗಿಬಿಟ್ರಿ ಅಂತ ನನಗೆ ತುಂಬ ಗಾಬರಿಲಿ, ತುಂಬ ಶೋಕದಲ್ಲಿದ್ದೀವಿ. ಪ್ರತಿಭಾವಂತ ನಟರು, ಅದರ ಜೊತೆ ಒಳ್ಳೆ ಒಂದು ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಕಲಾವಿದರು ಯಾವತ್ತೂ ಈ ರೀತಿ ಅವರು ನಮ್ಮನ್ನು ಬಿಟ್ಟು ಅಗಲೋದು, ಅದು ಈ ರೀತಿಯಾದ ಒಂದು ದುರಂತದಲ್ಲಿ ಅವರು ನಮ್ಮನ್ನು ಬಿಟ್ಟು ಹಾಸಿಗೆ ಇಟ್ಕೊಳ್ಳೋದು, ಆಮೇಲೆ ಇನ್ನೇನೋ ಆಗೋದು, ಅದು ತುಂಬ ನೋವು ಕೊಡುತ್ತೆ. ನೆನ್ನೆ ರಾತ್ರಿಯಿಂದ ನನಗೆ ತುಂಬ ಡಿಸ್ಟರ್ಬ್ಡ್ ಆಗಿದ್ದೀನಿ. ದಯವಿಟ್ಟು ಏನೋ ಒಂದು ಮಿರಾಕಲ್ ಆಗಿ ಅವ್ರು ಬಂದಾಯಿತು ಮತ್ತೆ ಈಸ್ ಫೈನ್ ಅಂತ ಹೇಳಬಾರ್ದ ಅಂತ ಪ್ರತಿಯೊಬ್ಬರಿಗೂ ಮಾತಾಡ್ತಿದ್ದೀನಿ, ಪ್ರತಿಯೊಬ್ಬರಿಗೂ ಕೇಳ್ತಿದ್ದೀನಿ. ದಯವಿಟ್ಟು ವಿಜಯ್ ಅವ್ರು ಹೇಗಿದ್ದಾರೆ ಅಂತ ಹೇಳಿ ನನಗೆ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ದಯವಿಟ್ಟು ಉಳಿಸ್ಕೊಳಕ್ಕಾಗತ್ತೆ ಅಂದರೆ ದಯವಿಟ್ಟು ವಿಜಯ್ ಅವ್ರನ್ನ ಕೊಟ್ಬಿಡಿ. ಯಾಕಂದರೆ ತುಂಬ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಈಸ್ ವೆರಿ ಗುಡ್ ಆ್ಯಕ್ಟರ್. ಕಲಾವಿದರು ಯಾರೂ ಈ ರೀತಿ ಹೋಗಬಾರ್ದು, ಯಾರು ಈ ರೀತಿ ದುರಂತಕ್ಕೆ ಒಳಗಾಗಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಪ್ರೇ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಅಪ್ಸೆಟ್. ನಮ್ಮ ಮನೇಲಿ ನಮ್ಮ ಅಕ್ಕ ಅವರವ್ರ ಆರೋಗ್ಯದ ಜೊತೆ ಸೆಂಟ್ರಲ್ ನಾನು ಇದನ್ನು ತುಂಬ ಗಮನಿಸ್ತಾ ಇದ್ದೀನಿ. ವಿಜಯ್ ಅವ್ರಿಗೆ ನಾನು ಮತ್ತೆ ಈ ವಿಡಿಯೋ ಮೂಲಕ ಹೇಳ್ತಿದ್ದೀನಿ, ದಯವಿಟ್ಟು ವಿಜಯ್ ಅವರೇ, ಯಾಕೆ ಈ ರೀತಿ ಒಂದು ಆಕ್ಸಿಡೆಂಟ್ ಆಗಬೇಕಾಗಿತ್ತು ನಿಮಗೆ? ಯಾಕೆ ಇಷ್ಟು ಕೇರ್ಲೆಸ್ ಆಗಿ ನೀವು ಇರಬೇಕಾಗಿತ್ತು? ಮೊನ್ನೆ ಅಷ್ಟೇ ನಾನು ಬೆಂಗಳೂರಿಗೆ ಬಂದುಬಿಟ್ಟು ಎಲ್ಲರ ಹತ್ರ ಮಾತಾಡೋದ್ರಲ್ಲಿ ಸಂಚಾರಿ ವಿಜಯ್ ಅವರು ಒಬ್ಬರಾಗಿದ್ದರು. ನಾನು ಮಾತಾಡಿಬಿಟ್ಟು ಬ್ರೋ ಬಂದಾಯಿತು ಬೆಂಗಳೂರಿಗೆ ಗೊತ್ತಾ ಅಂತ ಮಾತಾಡಬೇಕು ಅನ್ನೋ ಅಷ್ಟಕ್ಕೆ ಇದೆಲ್ಲ ಆಗುವಾಗ ಐ ಆಮ್ ಜಸ್ಟ್ ನಾಟ್ ಏಬಲ್ ಟು ಡೈಜೆಸ್ಟ್ ದಿಸ್. ಐ ಜಸ್ಟ್ ವಾಂಟ್ ಟು ಹಿಯರ್. ಆ್ಯಂಡ್ ಸಂಚಾರಿ ವಿಜಯ್ ಅವ್ರಿಗೆ ಇದಾಗಬಾರ್ದು, ಯಾವುದೇ ಒಂದು ಕಲಾವಿದರಿಗೆ ಆಗಬಾರ್ದು. ಅದರಲ್ಲಿ ನನ್ನ ಒಂದು ಬಹಳ ಒಂದು ಆತ್ಮೀಯವಾದ ಒಂದು ತಮ್ಮ ಅಂತ ಹೇಳಬೇಕು ವಿಜಯ್ ಅವರು. ಐ ಜಸ್ಟ್ ವಾಂಟ್ ಹಿಮ್ ಬ್ಯಾಕ್ ರಿಕವರ್ಡ್ ಆ್ಯಂಡ್ ಏನೋ ಒಂದು ಮಿರಾಕಲ್ ಆಗಿ ದೇವರವ್ರನ್ನ ಮತ್ತೆ ನಮ್ಮ ಹತ್ರ ಕೊಟ್ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಸಿನ್ಸಿಯರ್ ಪ್ರೇಯರ್ಸ್. ನಾನು ನಿಜವಾಗ್ಲೂ ಪ್ರೇ ಮಾಡ್ತಿದ್ದೀನಿ. ಆ್ಯಂಡ್ ನೋಡೋಕ್ಕಾಗ್ತಿಲ್ಲ, ಆ ನ್ಯೂಸ್ ನೋಡೋಕ್ಕಾಗ್ತಿಲ್ಲ. ಅವರಿಲ್ಲ ಅಂತ ದಯವಿಟ್ಟು ಹೇಳಿಬಿಡ್ಬೇಡಿ ಅನ್ನೋ ಥರ ಇದೆ ನನಗೆ. ಗುಣಮುಖರಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಎಲ್ಲ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬಳು ಅಂತ ಹೇಳ್ಕೊತೀನಿ. ಅವರ ಕುಟುಂಬದವರೆಲ್ಲರಿಗೂ ನನ್ನ ಒಂದು ದಯವಿಟ್ಟು ಅವ್ರು ಧೈರ್ಯವಾಗಿರಬೇಕು. ಯಾಕಂದರೆ ಇದು ಬಹಳ ಆಘಾತಕರವಾದ ಒಂದು ಸುದ್ದಿ. ಅರ್ಥ ಆಗ್ತಿದೆ ನಮಗೆಲ್ರಿಗೂ ಅವ್ರಿಗೆ ಹೇಗಿರಬೇಕು ಅಂತ. ನಾವೆಲ್ಲ ಅವ್ರಿಗೆ ಪ್ರೇ ಮಾಡ್ತಿದ್ದೀವಿ ಅಂತ ದಯವಿಟ್ಟು ಈ ವಿಡಿಯೋದ ಮೂಲಕ ಅವ್ರಿಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ವಿಜಯ್ ಬ್ರೋ, ಪ್ಲೀಸ್ ಬಂದುಬಿಡಿ, ಬೇಗ ಬಂದುಬಿಡಿ. ಏನೇ ಆಗಿದ್ರೂ ಐ ಥಿಂಕ್ ವಿ ವಾಂಟ್ ಟು ಸಿ ಯು ಮಚ್ ಹ್ಯಾಪಿಯರ್ ಆ್ಯಂಡ್ ಬ್ರೈಟರ್ ಅಗೇನ್. ಕ್ರಾಸಿಂಗ್ ಯು ಫಿಂಗರ್ಸ್ ಫಾರ್ ದಟ್. ಬೇಗ ಬಂದುಬಿಡಿ, ಓಕೆನಾ? ರಿಯಲಿ ಮಿಸ್ ಯು ಅ ಲಾಟ್. ನಿಮ್ಮ ವರ್ಕ್ ಏನಿದೆ ಅದನ್ನೆಲ್ಲ ತುಂಬ ಮಿಸ್ ಮಾಡ್ತೀವಿ. ಆ್ಯಂಡ್ ನನ್ನ ತಮ್ಮ ನೀವು ಬೇಗ ಬಂದುಬಿಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.